ಸಂಸ್ಕಾರವೆಂಬ ಪದವು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ. ಇದು ಮಕ್ಕಳ ಜೀವನವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ಹೊಂದಿದೆ. ಒಬ್ಬ ವ್ಯಕ್ತಿಗೆ ಹುಟ್ಟಿನಿಂದ ಸಾವಿನವರೆಗೆ ಮಾರ್ಗದರ್ಶನ ನೀಡುವ ಆಚರಣೆಗಳು, ಪದ್ಧತಿಗಳು ಮತ್ತು ಸಂಪ್ರದಾಯಗಳು, ಮೌಲ್ಯಗಳು, ಶಿಸ್ತು ಮತ್ತು ಸಾಂಸ್ಕೃತಿಕ ಗುರುತನ್ನು ಯುವ ಮನಸ್ಸುಗಳಲ್ಲಿ ತುಂಬುವಲ್ಲಿ ಈ ಆಚರಣೆಗಳು ಪ್ರಾಮುಖ್ಯತೆ ವಹಿಸುತ್ತವೆ. ಅಕ್ಷರ ಕಲಿತವರಲ್ಲಿ ಕೆಲವರು ಭ್ರಷ್ಟರಾಗಬಹುದು, ಆದರೆ ಸಂಸ್ಕಾರ ಕಲಿತವರು ಭ್ರಷ್ಟರಾಗಲು ಸಾಧ್ಯವಿಲ್ಲ. ಆದ್ದರಿಂದ ಮಕ್ಕಳಿಗೆ ಬಾಲ್ಯದಿಂದಲೇ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕಲಿಸುವುದು ಬಹಳ ಮುಖ್ಯ. ಆದ್ದರಿಂದ ಪೋಷಕರು ಬೆಳಿಗ್ಗೆ ಮಕ್ಕಳಿಗೆ ಹಾಸಿಗೆ ಮೇಲಿಂದ ಏಳುವಾಗಿಂದ ರಾತ್ರಿ ಮಲಗುವಾಗ ವರೆಗೂ ಸಂಸ್ಕಾರ ಕಲಿಸಬೇಕು. ಹಬ್ಬ ಮತ್ತು ಧಾರ್ಮಿಕ ಸಮಾರಂಭಗಳು ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ನೈತಿಕತೆಗಳು ಮತ್ತಷ್ಟು ಸಂಸ್ಕೃತಿಯನ್ನು ಕಲಿಸುತ್ತದೆ. ಉದಾಹರಣೆಗೆ, ದೀಪಾವಳಿಯು ಕತ್ತಲೆಯ ವೇಳೆ ಬೆಳಕಿನ ಮಹತ್ವವನ್ನು ಕಲಿಸುತ್ತದೆ. ದುರ್ಗಾ ಪೂಜೆಯು ಸ್ತ್ರೀಲಿಂಗ ದೈವಿಕ ಶಕ್ತಿಯನ್ನು ಒಲಿಯುತ್ತದೆ ಮತ್ತು ಹೋಳಿಯು ಏಕತೆ ಮತ್ತು ಸಂತೋಷವನ್ನು ಉತ್ತೇಜಿಸುತ್ತದೆ. ಯುಗಾದಿಯು ಕಷ್ಟ ಸುಖ ಎರಡನ್ನೂ ಏಕರೂಪವಾಗಿ ಸ್ವೀಕರಿಸುವಂತೆ ಕಲಿಸುತ್ತದೆ. ಈ ಆಚರಣೆಗಳು ಮಕ್ಕಳಿಗೆ ತುಂಬ ಸಂಸ್ಕೃತಿಯ ಸಾರವನ್ನು ಅರ್ಥಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಪ್ರತಿಯೊಂದು ಮಗುವು ಮನೆಯಲ್ಲಿ ಹುಟ್ಟಿದಾಗಲೇ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ಕಲಿಯಲು ಪ್ರಾರಂಭಿಸುತ್ತದೆ. ಮನೆಯವರ ನಡವಳಿಕೆಗಳು ಮಗುವಿನ ಮೇಲೆ ಪರಿಣಾಮ ಬೀರುತ್ತವೆ. ಹಾಗಾಗಿ ಸುವರ್ಣದಲ್ಲಿ ಸಂಸ್ಕಾರ ಬಹಳ ಮುಖ್ಯ. ಕಲಿಕೆಗೆ ಶಿಕ್ಷಣ ಹೇಗೆ ಮುಖ್ಯವೋ ಹಾಗೆ ಬದುಕಲು ಸಂಸ್ಕಾರ ಬಹಳ ಮುಖ್ಯ. ಆದ್ದರಿಂದ ಶಿಕ್ಷಣದ ಜೊತೆಗೆ ಸಂಸ್ಕಾರವು ಮನುಷ್ಯನನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತವೆ. ಶಿಕ್ಷಣ ಜ್ಞಾನ ಸಂಪತ್ತು ಹೆಚ್ಚಿಸಿದರೆ ಸಂಸ್ಕಾರ ನಡವಳಿಕೆಯನ್ನು ಉತ್ತಮಗೊಳಿಸುತ್ತದೆ. ಆದ್ದರಿಂದ ಮಕ್ಕಳು ಚಿಕ್ಕವರಾಗಿದ್ದಾಗಲೇ ಸಂಸ್ಕಾರವನ್ನು ಪೋಷಕರು ಮನೆಯಲ್ಲಿ ಹೇಳಿಕೊಂಡು ಹೋಗಬೇಕು. ಆಗ ಶಾಲೆಯಲ್ಲಿ ಕಲಿಸುವ ಶಿಕ್ಷಣಕ್ಕೆ ಪೂರಕವಾಗುತ್ತದೆ. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.